ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಆಲ್ ಬ್ರ್ಯಾಂಡ್ ಅವರು ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ ಬಜೆಟ್ ಅಲ್ಲಿ ಕ್ರೇಜಿ ಆಗಿ ಕಾಣಿಸೋ ರೌಂಡ್ ಡೈಲ್ ಸ್ಮಾರ್ಟ್ ವಾಚ್ ನ January 24 ಫ್ಲಿಪ್ಕಾರ್ಟ್ ಅಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅದ್ಯಾವುದು ಅಂದ್ರೆ ಆಲ್ ವೈಬ್ಸ್. ಇವತ್ತು ನನಗೆ 2 ರಿವ್ಯೂ ನೀಟ್ ನ ಕಳಿಸಿದ್ದಾರೆ, ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಶೇರ್ ಮಾಡಿ ಅಂತ. ಸೊ ಇವತ್ತು ನಾನು ಈ ಸ್ಮಾರ್ಟ್ ವಾಚ್ ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಫೀಚರ್ಸ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮಲ್ಲಿ ಒಬ್ರು ಈ ಸ್ಮಾರ್ಟ್ ವಾಚ್ ನ ವಿನ್ ಕೂಡ ಆಗ್ಬೋದು. ನಾನು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಆ ಪ್ರೊಸೀಜರ್ ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ 2 ಕಲರ್ಸ್ ನ ಕಳಿಸಿದ್ದಾರೆ, ಒಂದು ಮಿಸ್ಟಿ ಗ್ರೇ ಅಂಡ್ ಲೂನರ್ ಬ್ಲಾಕ್. ಇವತ್ತು ನಾನು ಈ ಮಿಸ್ಟಿ ಗ್ರೇ ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡ್ತೀನಿ. ಹಾಗೆ ಈ ಮಿಸ್ಟಿ ಗ್ರೇ ಕಲರ್ ನೇ ನಾನು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಆಲ್ಟ್ ವೈಬ್ ಬರ್ದಿರೋದನ್ನ ನೋಡಬಹುದು. ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ನಮಗೆ ಪ್ರಾಡಕ್ಟ್ ಹೈಲೈಟ್ಸ್ ನ ಕೂಡ ನೋಡಬಹುದು. ಇನ್ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 10,999 ಇದೆ. ಆಸ್ ಎ ಲಾಂಚ್ ಪ್ರೈಸ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಜಸ್ಟ್ ಫಾರ್ 1,799 rupees ಗೆ ಈ ಸ್ಮಾರ್ಟ್ ವಾಚ್ ಅವೈಲೇಬಲ್ ಇದೆ. ಸೊ ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ವಾವ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಸ್ಮಾರ್ಟ್ ವಾಚ್ ನೋಡಬಹುದು. ಸಖತ್ತಾಗಿದೆ, ಸಖತ್ತು ಡಿಫ್ರೆಂಟ್ ಆಗಿದೆ ಗ್ರೇ ಕಲರ್. ಇನ್ನೇನೇನಿದೆ ಬಾಕ್ಸ್ ಅಲ್ಲಿ ನೋಡೋಣ, ವಾಚ್ ಆಮೇಲೆ ಬರೋಣ. ಆಲ್ಟರ್ ಸ್ಟಿಕ್ಕರ್ಸ್ ನ ನೋಡಬಹುದು, ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯೂಲ್, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಹಾಗೆ ರಿಜಿಸ್ಟರ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ವಾವ್, ವಾಚ್ ಅಂತೂ ನೋಡೋದಿಕ್ಕೆ ಸಖತ್ತು ಎಲಿಗೆಂಟ್ ಅಂಡ್ ಸ್ಟೈಲಿಶ್ ಆಗಿದೆ. ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ. ಗ್ರೇ ಕಲರ್ ಅಂತೂ ಸೀರಿಯಸ್ಲಿ ಸಖತ್ತು ಹೈಲೈಟ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ ಕಲರ್ ಕೂಡ. ಸೊ ಬನ್ನಿ, ಇಲ್ಲಿ ಒಂದು ಸ್ಮಾಲ್ ರ್ಯಾಪ್ ಇದೆ, ಅದು ಅನ್ರ್ಯಾಪ್ ಮಾಡೋಣ. ನಮ್ಗೆ ಇದ್ರಲ್ಲಿ ಆಕ್ಚುಲಿ 2 ಫಿಸಿಕಲ್ ಬಟನ್ ಇದೆ, ಇಲ್ಲೊಂದಿದೆ. ಸೊ ಯಾವುದು ಆನ್ ಅಂಡ್ ಆಫ್ ಬಟನ್ ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಇದನ್ನ ಟ್ರೈ ಮಾಡ್ತೀನಿ, ಆನ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಈಗ ಈ ಸ್ಮಾರ್ಟ್ ವಾಚ್ ಬೂಟ್ ಆಗಿದೆ. ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಈಗ ಪೇರ್ ಮಾಡಬೇಕು. ಪೇರಿಂಗ್ ಪ್ರೊಸೆಸ್ಗೆ ಫಸ್ಟ್ ನಾವು ಆಲ್ ಫಿಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಕ್ಟಬಲ್ ಆಗಿದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಈಗ ನಾವು ಯು ಹ್ಯಾವ್ ನಾಟ್ ಲಿಂಕ್ಡ್ ಎ ಡಿವೈಸ್ ಅಂತ ನೋಡಬಹುದು. ಇಲ್ಲಿ ನಾವು ಆಡ್ ಎ ಡಿವೈಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ಎಲ್ಲ ಇಲ್ಲಿ ಆಡ್ ಎ ಡಿವೈಸ್ ಆಲ್ಟ್ ವೈಬ್ ಅಂತ ಆಲ್ರೆಡಿ ಬಂದಿದೆ. ಸೊ ಈಗ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಲ್ಟ್ ವೈಬ್ ಇಸ್ ಕನೆಕ್ಟಿಂಗ್ ಅಂತ ತೋರಿಸ್ತಿದೆ. ಎಸ್, ಕನೆಕ್ಟೆಡ್ ಅಂತ ಬಂತು. ಸೊ ನಾವು ಇವಾಗ ಸ್ಕ್ರೀನ್ ಅಲ್ಲಿ ನೋಡಬಹುದು, ಕನೆಕ್ಟೆಡ್ ಅಂತ ಬಂತು. ಅಷ್ಟೇ, ನಮ್ಗೆ ಇನ್ನೇನು ಮೆಸೇಜ್ ಏನು ಬಂದಿಲ್ಲ. ಈಗ ನಮ್ಗೆ ಪೇರಿಂಗ್ ರಿಕ್ವೆಸ್ಟ್ ಕೂಡ ಬಂದಿದೆ, ಪೇರ್ ಅಂಡ್ ಕನೆಕ್ಟ್. ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು. ಪೇರ್ ವಿತ್ ಆಲ್ಟ್ ವೈಬ್ ಆಡಿಯೋ, ಎಸ್, ಅಲೋ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿ. ಅಲೋ ಮಾಡಿ ಪೇರ್ ಮಾಡ್ತಾ ಇದೀನಿ. ಎಸ್, ಪೇರಿಂಗ್ ಪ್ರೋಸೆಸ್ ಸಿಂಪಲ್ ಅಂಡ್ ಈಸಿ ಆಗಿ. ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.38 ಇಂಚಸ್ LCD TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ನಮಗೆ ರೌಂಡ್ ಡೈಲ್ ಆಗಿದ್ರು ಬೆಜಿಲ್ ಅಷ್ಟೇ ಸೀರಿಯಸ್ಲಿ ತುಂಬಾನೇ ಚಿಕ್ಕದಾಗಿದೆ. ಅಂಡ್ ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೀಮ್ಲೆಸ್ ಟಚ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನು ರೆಸಲ್ಯೂಷನ್ ಬಂದು ನಮಗೆ 240x240 ಪಿಕ್ಸೆಲ್ಸ್, ಬ್ರೈಟ್ನೆಸ್ ಬಂದು 500 nits ಕೊಟ್ಟಿದ್ದಾರೆ. ಆರಾಮಾಗಿ ಈ ಸ್ಮಾರ್ಟ್ ವಾಚ್ ನ ನಾವು ಆಚೆ ಕಡೆ ಯೂಸ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಮೆಟಾಲಿಕ್ ಬಾಡಿನ ಕೊಟ್ಟಿದ್ದಾರೆ. ಇಲ್ಲೊಂದು ಫಿಸಿಕಲ್ ಬಟನ್ ಕೂಡ ನೋಡಬಹುದು. 2 ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಇದು ಆನ್ ಅಂಡ್ ಆಫ್ ಬಟನ್, ಡಿಜಿಟಲ್ ಕ್ರೋನಲ್ಲ, ಆನ್ ಅಂಡ್ ಆಫ್ ಬಟನ್. ಅಂಡ್ ಇಲ್ಲಿ ಬಂದು ನಮಗೆ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಈ ಬಟನ್ ಯೂಸ್ ಮಾಡಿಕೊಂಡು ಏನೆಲ್ಲ ಸ್ಪೋರ್ಟ್ಸ್ ಮೋಡ್ ಇದೆ ಅದನ್ನೆಲ್ಲ ನಾವು ಚೆಕ್ ಮಾಡಬಹುದು. ಅಂಡ್ ಈ ಸೈಡ್ ಅಲ್ಲಿ ನಾವು ಮೈಕ್ ನ ನೋಡಬಹುದು, ಇನ್ನೊಂದು ಸೈಡ್ ಅಲ್ಲಿ ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಸ್ಮಾಲ್ ಪ್ರೊಟೆಕ್ಷನ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ಅದನ್ನ ಅನ್ರ್ಯಾಪ್ ಮಾಡ್ತೀನಿ. ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ಕೊಟ್ಟಿದ್ದಾರೆ. ಗ್ರೇ ಕಲರ್ ಅಂತೂ ನೋಡೋದಿಕ್ಕೆ ಸಖತ್ತಾಗಿದೆ, ಸಖತ್ತು ಸ್ಟೈಲಿಶ್ ಆಗಿದೆ. ಅಂಡ್ ನೋಡೋದು ಸಖತ್ತು ಸಾಫ್ಟ್ ಆಗಿದೆ, ಟಚ್ ಮಾಡ್ತಿದ್ರೇನೆ ಸ್ಟ್ರಾಪ್. ಅಂಡ್ ಡೆಫಿನೆಟ್ಲಿ ವೇರ್ ಮಾಡಿದ್ರೆ ಅಂತೂ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.1 ಕೊಟ್ಟಿದ್ದಾರೆ. ಅಂಡ್ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 230 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅಂಡ್ ಆಲ್ಟ್ ಅವರು ಹೇಳೋ ಪ್ರಕಾರ ಒನ್ಸ್ ಫುಲ್
ಚಾರ್ಜ್ ಮಾಡಿದ್ರೆ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತಂತೆ ನಾರ್ಮಲ್ ಯೂಸ್ಗೆ. ನೀವೇನಾದರೂ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದರೆ 2 days ಬರುತ್ತೆ. ಇಲ್ಲ ಸ್ಟ್ಯಾಂಡ್ ಬೈ ಮೋಡಲ್ಲಿ ನಾನು ಸ್ಮಾರ್ಟ್ ವಾಚ್ನ ಇಟ್ಟಿರ್ತೀನಿ ಅಂದರೆ 15 days ವರೆಗೂ ಬರುತ್ತೆ. ಹಾಗೆ ನೀವೇನಾದರೂ ಜಸ್ಟ್ 10 minutes ಚಾರ್ಜ್ ಮಾಡಿದ್ರೆ ನಿಮಗೆ 1 day ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಓವರಾಲ್ ಆಗಿ ಸ್ಮಾರ್ಟ್ ವಾಚ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಬಜೆಟ್ಗೆ ಅವರು ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ದಾರೆ, ಮೆಟಾಲಿಕ್ ಬಾಡಿ ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಐ ಆಮ್ ಇಂಪ್ರೆಸ್ಡ್ ಅಂತಾನೆ ಹೇಳಿ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ ವಾಚ್ ಫೇಸ್ ಇಷ್ಟ ನಾವು ಸೆಟ್ ಮಾಡ್ಕೋಬಹುದು. ನಂಗೆ ಎಸ್ಪೆಷಲಿ ಇದರಲ್ಲಿ ಬಟರ್ಫ್ಲೈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಸೊ ಅದನ್ನ ನಾನು ಸೆಟ್ ಮಾಡಿದ್ದೀನಿ. ಇನ್ನು ಮೇಲೆಯಿಂದ ನಾವು ಕೆಳಗಡೆ ಸ್ವೈಪ್ ಮಾಡಿದ್ರೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ನ ನೋಡಬಹುದು, ಬ್ರೈಟ್ನೆಸ್ ನ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಮಾಡ್ಕೋಬಹುದು, ವಾಟರ್ ಕೂಡ ಡ್ರೈನ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಅಂಡ್ ಟಾರ್ಚ್ ಕೂಡ ಎನೇಬಲ್ ಮಾಡ್ಕೋಬಹುದು. ಕೆಳಗಡೆಯಿಂದ ಮೇಲ್ಗಡೆ ನಾವು ಸ್ವೈಪ್ ಮಾಡಿದ್ರೆ ನೋಟಿಫಿಕೇಶನ್ ಬಾರ್ ಬರುತ್ತೆ. ನಿಮ್ಗೆ ಏನೆಲ್ಲ ನೋಟಿಫಿಕೇಶನ್ ಬಂದಿರುತ್ತೋ ಅದನ್ನ ನೀವು ಇಲ್ಲೇ ಈಸಿಲಿ ಚೆಕ್ ಮಾಡಬಹುದು. ಇನ್ನು ರೈಟ್ ಇಂದ ನೀವು ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಮೋಸ್ಟ್ ಯೂಸ್ಡ್ ಅಪ್ಲಿಕೇಶನ್ ನ ಕಸ್ಟಮೈಸ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಏನೆಲ್ಲ ಅಪ್ಲಿಕೇಶನ್ ಇದೆ ಅದನ್ನ ಈಸಿಲಿ ನಾವು ಆಕ್ಸೆಸ್ ಮಾಡ್ಕೋಬಹುದು. ಓವರ್ ಆಗಿ ಇಂಟರ್ಫೇಸ್ ಅಂತೂ ಡಿಸೆಟ್ ಆಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಆಲ್ಟ್ ವೈಬ್ ಸ್ಮಾರ್ಟ್ ವಾಚ್ ನಾನು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಈ ಗಿವ್ ಅವೇ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋ ಕ್ರೈಟೀರಿಯಾ ತುಂಬಾನೇ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಈ ಆಲ್ಟ್ ವೈಬ್ ಸ್ಮಾರ್ಟ್ ವಾಚ್ ಯಾಕೆ ಬೇಕು ಅಂತ ಒಂದು ಡೀಟೇಲ್ ಕಮೆಂಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರು ಓಕೆ. ನನಗೆ ಯಾವ ಕಮೆಂಟ್ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಈ ಸ್ಮಾರ್ಟ್ ವಾಚ್ ನ ಗಿವ್ ಅವೇ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್. ಈ ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್, SpO2 ಅಂಡ್ ಸ್ಲೀಪ್ ನ ಈಸಿಲಿ ಮಾನಿಟರ್ ಮಾಡ್ಕೋಬಹುದು. ಇದರಲ್ಲಿ 100+ ಸ್ಪೋರ್ಟ್ಸ್ ಮೋಡ್ಸ್ ಕೊಟ್ಟಿದ್ದಾರೆ ಅಂಡ್ ಡೆಡಿಕೇಟೆಡ್ ಫಿಸಿಕಲ್ ಬಟನ್ ಕೂಡ ನಾವು ನೋಡಬಹುದು. ಇದರಿಂದ ನಿಮ್ಮ ಫೇವರೇಟ್ ಸ್ಪೋರ್ಟ್ಸ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಫಿಸಿಕಲ್ ಆಕ್ಟಿವಿಟಿನ ಮಾನಿಟರ್ ಮಾಡ್ಕೊಳ್ಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ 200+ ವಾಚ್ ಫೇಸಸ್ ಕೂಡ ಇದೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಡೇಟ್ ಕೂಡ ಮಾಡ್ಕೊಳ್ಬಹುದು. ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡಬಹುದು. ಕ್ಯಾಮ್ರಾ ಶಟರ್ ನ ಕೂಡ ನಾವು ವಾಚ್ ಅಲ್ಲೇ ಕಂಟ್ರೋಲ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಅದರ್ ಫೀಚರ್ಸ್ ಲೈಕ್ AI, ವೆದರ್ ಅಪ್ಡೇಟ್, ಸ್ಟಾಪ್ ವಾಚ್ ಕೂಡ ಇದೆ. ಸಿಕ್ಕಾಪಟ್ಟೆ ಮೆನು ವ್ಯೂ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ಮೆನು ವ್ಯೂ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನು ಆಲ್ಟ್ ವೈಬ್ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.1 ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಎಲ್ಲ ಸಪೋರ್ಟ್ ಮಾಡುತ್ತೆ. ಇನ್ನು ನಾವು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮಗೆ ರೀಸೆಂಟ್ ಕಾಲ್ಸ್, ಡಯಲ್ ಪ್ಯಾಡ್, ಕಾಂಟ್ಯಾಕ್ಟ್ಸ್ ನ ನೋಡಬಹುದು. ಸೊ ಡಯಲ್ ಪ್ಯಾಡ್ ನ ಯೂಸ್ ಮಾಡ್ಕೊಂಡು ಈಗ ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕೇಳೋಣ. Now live. For postpaid services, press 1. For prepaid services, press 2. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಿಸ್ತು ಅಂದ್ರೆ, ನೀವು ಕಾಲ್ ನ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡಕ್ಕೆ ಇಷ್ಟ ಇಲ್ವಾ, ನಿಮ್ ಕಾಲ್ ನ ನೀವು ಫೋನ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡು ಅಟೆಂಡ್ ಮಾಡ್ಕೋಬಹುದು. ಈ ಫೀಚರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಹ್ಯಾಂಡಿ ಅಂತ. ಓವರಾಲ್ ಆಗಿ ಆಲ್ಟ್ ವೈಬ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಸೀರಿಯಸ್ಲಿ ಬಜೆಟ್ ಅಲ್ಲಿ ಸಿಗುವ ಪ್ರೀಮಿಯಂ ಲುಕಿಂಗ್ ಹಾಗೆ ಸ್ಟೈಲಿಶ್ ಆಗಿ ಕಾಣಿಸುವ ರೌಂಡ್ ಇಲ್ಲ ಸ್ಮಾರ್ಟ್ ವಾಚ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಡಿಸ್ಪ್ಲೇ ನೋಡೋದಕ್ಕೆ ಸಖತ್ತಾಗಿದೆ. ಅಂಡ್ ನಮಗೆ ಒಂದು ಸ್ಮಾರ್ಟ್ ವಾಚ್ ಗೆ ಬೇಕಾಗಿರೋ ಫೀಚರ್ಸ್ ಎಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂಡ್ ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಇದ್ರಲ್ಲಿ ನಮಗಿದೆ. ಅಂಡ್ ನನ್ ಯೂಶಲಿ ಈ ಸ್ಕ್ವೇರ್ ಡೈಲರ್ ಆಗಿರ್ಬೋದು ಅಥವಾ ಈ ರೆಕ್ಟಾಂಗಲ್ ಡೈಲರ್ ಫೇಸ್ ನೋಡಿ ಸೀರಿಯಸ್ಲಿ ತುಂಬಾನೇ ಬೋರ್ ಆಗಿತ್ತು. ಈ ರೌಂಡ್ ಡೈಲ್ ವಾಚ್ ಅಂತೂ ನೋಡೋದಕ್ಕೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ, ಸಖತ್ತು ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ಸೊ ನೀವೇನಾದ್ರೂ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಲುಕಿಂಗ್ ರೌಂಡ್ ಡೈಲ್ ಇರೋ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ನ ನಾನು ಗಿವ್ ಅವೇ ಕೂಡ ಮಾಡ್ತಾ ಇದೀನಿ. ಸೊ ಪಾರ್ಟಿಸಿಪೇಟ್ ಮಾಡಿ. ಆಲ್ ದ ಬೆಸ್ಟ್. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್.